ಜಗತ್ತೇ ನಿನ್ನ ಎದುರು ನಿಂತರು ನಾನು ನಿನಗಾಗಿ ನಿಲ್ಲುತ್ತೇನೆ ಅಂತ ವಿಜಯಲಕ್ಷ್ಮಿ ದರ್ಶನ್ ಕೇವಲ ಪೋಸ್ಟ್ ಹಾಕಿ ಹೇಳಿದ್ದಲ್ಲ, ಮಾಡಿ ತೋರಿಸ್ತಿದ್ದಾರೆ. ಯಾಕಂದರೆ ಅವರಿಬ್ಬರ ಪ್ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರದ್ದು ಅನ್ಕಂಡೀಷನಲ್ ಲವ್. ಆ್ಯಕ್ಚುಲಿ ಅವರಿಬ್ಬರು ಒಬ್ರನ್ನೊಬ್ಬರು ಪ್ರೀತಿಸಿದವರು, ಪ್ರೀತಿಸಿನೇ ಮದುವೆ ಆದವರು, ಮದುವೆ ಆದಮೇಲೆ ಹೊಡೆದಾಡ್ಕೊಂಡವರು. ಆದರೂ ಪ್ರೀತಿ ಮಾಡಿದವರು ವಿಜಯಲಕ್ಷ್ಮಿ ದರ್ಶನ್. ಜಾಸ್ತಿನೇ ಪ್ರೀತಿ ಮಾಡಿದ್ರು, ಅದರ ಪರಿಣಾಮನೇ ಇದು. ಈಗ ನೋಡಿ, ದರ್ಶನ್ ವಿರುದ್ಧ ಇರೋದು ಕೊಲೆ ಕೇಸು. ಕಾನೂನು ಆತನಿಗೆ ವಿರುದ್ಧವಾಗಿದೆ. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಈಗ ಆತನ ಪಾಲಿಗೆ ಯಾರಂದರೆ ಯಾರೂ ಇಲ್ಲ ಎಕ್ಸೆಪ್ಟ್ ವಿಜಯಲಕ್ಷ್ಮಿ. ಅವರಿಬ್ಬರ ಮ್ಯಾರೇಜ್ ಆನಿವರ್ಸರಿ ಕೂಡ ಆಗಿದ್ದು ಜೈಲಿನಲ್ಲೇ. ವೀಕ್ಷಕರೇ, 2024ರ ಮ್ಯಾರೇಜ್ ಆನಿವರ್ಸರಿಯೇ ಇದೆಲ್ಲದರ ಮೂಲ ಅಂದರೆ ಆಶ್ಚರ್ಯ ಆಗಬಹುದು. ಹೌದು, ಆ ವಿವಾಹ ವಾರ್ಷಿಕೋತ್ಸವವೇ ಈ ಎಲ್ಲ ಕೊಲೆ ಕೇಸು ಕೋರ್ಟು ಜೈಲುಗಳ ಮೂಲ. ದರ್ಶನ್ ತೂಗುದೀಪ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಮದುವೆ ಆಗಿದ್ದು 2003ನೇ ಇಸವಿ 19ನೇ ತಾರೀಕು ಸೋಮವಾರ ಬೆಳಗ್ಗೆ 9:10ರಿಂದ 9:50 ಗಂಟೆಗೆ ನಡೆದ ಶುಭ ಮಿಥುನ ಲಗ್ನದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ತಾಳಿ ಕಟ್ತಾರೆ. ಈ ಟೈಮ್ನ ಜ್ಯೋತಿಷಿಗಳು ಒಂದ್ಸಲ ಪರೀಕ್ಷೆ ಮಾಡಬೇಕು ಕಣ್ರಿ. ಮದುವೆ ಆಗಿದ್ದು ಧರ್ಮಸ್ಥಳದ ವಸಂತ ಮಹಲ್ನಲ್ಲಿ. ಇವರಿಬ್ಬರದ್ದು ಅರೇಂಜ್ಡ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ಇಬ್ಬರು ಪರಸ್ಪರ ಅಪರಿಚಿತರೇನಲ್ಲ. ಎರಡೂ ಕುಟುಂಬಗಳ ನಡುವೆ ಒಡನಾಟವೂ ಇತ್ತು, ನೆಂಟರು. ದರ್ಶನ್ ಅವರ ಕಣ್ಣಿಗೆ ವಿಜಯಲಕ್ಷ್ಮಿ ಅಪ್ಸರೆಯಂತೆ ಕಂಡಾಗ ದರ್ಶನ್ ವಯಸ್ಸಿನ್ನು 25 ದಾಟಿರಲಿಲ್ಲ. ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿದ್ದ ವಿಜಯಲಕ್ಷ್ಮಿಗೆ ದರ್ಶನ್ ಬಡತನ ಇಶ್ಯೂನೇ ಆಗಲಿಲ್ಲ. ಯಾಕಂದ್ರೆ ಇಬ್ಬರು ಲವ್ ಮಾಡ್ತಿದ್ದ ದಿನಗಳೇ ಆಗಲಿ, ಮದುವೆಯಾದ ದಿನಗಳೇ ಆಗಲಿ, ದರ್ಶನ್ ಏನೇನು ಅಲ್ಲ. ಆಕ್ಟಿಂಗ್ ಮಾಡೋಕ್ಕೂ ಹೋಗ್ತಿದ್ದ, ಸಿನಿಮಾ ಸೆಟ್ಟುಗಳಲ್ಲಿ ಕೂಲಿ ಮಾಡೋಕ್ಕೂ ಹೋಗ್ತಿದ್ದ ಬಡ ಹುಡುಗ. ದರ್ಶನ್ ಓಡಾಟ, ಲಕ್ಸುರಿ ಎಲ್ಲವೂ ವಿಜಯಲಕ್ಷ್ಮಿ ಅವರ ಸ್ಕೂಟಿ. ಆಗಿನ ಕಾಲಕ್ಕೆ ದರ್ಶನ್ ಪಾಲಿಗೆ ಗರ್ಲ್ಫ್ರೆಂಡ್ ವಿಜಯಲಕ್ಷ್ಮಿ ಸ್ಕೂಟಿಯೇ ಲಕ್ಸುರಿ. ಹೀಗಿದ್ದ ದರ್ಶನ್ ಕಷ್ಟದ ದಿನಗಳಲ್ಲಿ ಜೊತೆಯಲ್ಲಿದ್ದವರು ವಿಜಯಲಕ್ಷ್ಮಿ ದರ್ಶನ್. ದರ್ಶನ್ನ ಈಗಿನ ಕಷ್ಟದಲ್ಲೂ ಜೊತೆಯಾಗಿರುವುದು ವಿಜಯಲಕ್ಷ್ಮಿನೇ. ದರ್ಶನ್ ಅವರಿಗೆ ಇದು 3ನೇ ಬಾರಿ ಜೈಲು ವಾಸ. ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ದರ್ಶನ್ ಅವರನ್ನ ಕ್ಷಮಿಸಿದ್ದರು ವಿಜಯಲಕ್ಷ್ಮಿ. ಇದೀಗ ಕೊಲೆ ಆರೋಪದಲ್ಲಿ ಜೈಲು ಸೇರಿದಾಗಲೂ ದರ್ಶನ್ ಜೊತೆಯಲ್ಲಿದ್ದಾರೆ. ವಿಚಿತ್ರ ಅಂದರೆ, ಕೊಲೆ ಆರೋಪ ಹೊತ್ತಿರೋದು ಪತ್ನಿ ವಿಜಯಲಕ್ಷ್ಮಿ ಅವರ ಕಾರಣಕ್ಕಾಗಿ ಅಲ್ಲ, ಆಪ್ತ ಗೆಳತಿ ಪವಿತ್ರ ಗೌಡ ಅವರಿಗೋಸ್ಕರ. ದರ್ಶನ್ ವಿಜಯಲಕ್ಷ್ಮಿ ಮದುವೆಗೆ 23ನೇ ವಿವಾಹ ವಾರ್ಷಿಕೋತ್ಸವ ಆಯ್ತಲ್ಲ, ಆಗ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಹಾಕಿದ್ರು. ಪ್ರತಿಯೊಂದು ಬಿರುಗಾಳಿ, ಪ್ರತಿ ಮೌನದಲ್ಲೂ ನಿನ್ನೊಂದಿಗೆ ನಾನು ಇರುತ್ತೇನೆ. ಸಂದರ್ಭಗಳು ಏನೇ ಆಗಬಹುದು, ನಿನ್ನ ಜೊತೆ ನಾನು ಇರುತ್ತೇನೆ. ಸಂದರ್ಭಗಳು ನಮ್ಮಿಬ್ಬರನ್ನು ದೂರ ಮಾಡಲು ಯತ್ನಿಸಬಹುದು, ನಿನ್ನೊಂದಿಗೆ ನಾನಿರುತ್ತೇನೆ. ನನ್ನ ಹೃದಯದ ಆಯ್ಕೆ ಯಾವತ್ತಿಗೂ ನೀನೆ. ಇಡೀ ಜಗತ್ತು ನಿನ್ನ ವಿರುದ್ಧ ನಿಂತರೂ ನಾನು ನಿನ್ನೊಂದಿಗಿರುತ್ತೀನಿ ಅಂತೆಲ್ಲ ಬರ್ಕೊಂಡಿದ್ರು. ಈಗ ಪರಿಸ್ಥಿತಿ ಸೇಮ್ ಹಾಗೇನೇ ಇದೆ. ಎಲ್ಲವೂ ದರ್ಶನ್ ವಿರುದ್ಧ ಇದೆ. ಕಾನೂನು ದರ್ಶನ್ ವಿರುದ್ಧ ಇದೆ. ಜಗತ್ತು ದರ್ಶನ್ ವಿರುದ್ಧ ಇದೆ. ಏಕೆಂದರೆ ದರ್ಶನ್ ವಿರುದ್ಧ ಇರೋದು ಅಂತಿಂತ ಆರೋಪ ಅಲ್ಲ, ಮರ್ಡರ್ ಕೇಸ್. ರೇಣುಕಾ ಸ್ವಾಮಿ ಎಂಬ ಯುವಕನನ್ನ ಕೊಲೆ ಮಾಡಿದ ಅಥವಾ ಮಾಡಿಸಿದ ಕೇಸ್. ಆ ಕೇಸಿನಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1 ಆದರೆ ದರ್ಶನ್ ಆರೋಪಿ ನಂಬರ್ 2. ಪವಿತ್ರ ಗೌಡ ದರ್ಶನ್ ಅವರ ಪರಮಾಪ್ತ ಗೆಳತಿ ಅಥವಾ ಗೆಳತಿಗಿಂತ ಸ್ವಲ್ಪ ಹೆಚ್ಚೇ ಎನ್ನಬಹುದಾದ ಬಾಂಧವ್ಯ ಇಟ್ಟುಕೊಂಡಿದ್ದವರು. ವಿಜಯಲಕ್ಷ್ಮಿ ದರ್ಶನ್ ಅವರ ಅಧಿಕೃತ ಧರ್ಮಪತ್ನಿ. ಮದುವೆಯ ಆರಂಭದ ದಿನಗಳಲ್ಲಿ ಹ್ಯಾಪಿಯಾಗಿದ್ದ ಫ್ಯಾಮಿಲಿ ಹೋಗ್ತಾ ಹೋಗ್ತಾ ಬದಲಾಯಿತು. ದರ್ಶನ್ ಕೈಗೆ ಗೆಲುವು, ಹಣ, ಅಭಿಮಾನಿಗಳ ಪ್ರೀತಿ ಎಲ್ಲವೂ ಸಿಗ್ತಾ ಹೋಯಿತು. ಆಗಲೇ ದರ್ಶನ್ ಅಫೇರುಗಳು ಶುರುವಾದವು. ನಿಮಗೆ 2011ರ ಆ ಕೇಸು ನೆನಪಿರಬೇಕು. ಸೆಪ್ಟೆಂಬರ್ 8, 2011ರಲ್ಲಿ ನಟ ದರ್ಶನ್ ವಿಜಯಲಕ್ಷ್ಮಿ ಮೇಲೆ ಯಾವ ಪರಿ ಹಲ್ಲೆ ಮಾಡಿದ್ರು ಅಂದರೆ ವಿಜಯಲಕ್ಷ್ಮಿ ಅವರ ಮುಖ ಮೂತಿ ಜಜ್ಜಿ ಹೋಗಿತ್ತು. ಆಸ್ಪತ್ರೆಯಲ್ಲಿ ಕೆಲವು ದಿನ ಐಸಿಯುನಲ್ಲಿದ್ದು ಚಿಕಿತ್ಸೆ ಪಡ್ಕೊಂಡಿದ್ರು ವಿಜಯಲಕ್ಷ್ಮಿ. ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಅವತ್ತೇ
ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ರು ವಿಜಯನಗರ ಪೊಲೀಸರು. 2011 ಸೆಪ್ಟೆಂಬರ್ 9 ದರ್ಶನ್ ಫಸ್ಟ್ ಟೈಮ್ ಅರೆಸ್ಟ್ ಆಗಿದ್ದ. ಆದರೆ ಅಂಬರೀಶ್ ಶಿವರಾಜ್ಕುಮಾರ್ ಎಂಟ್ರಿಯಿಂದಾಗಿ ಕಂಪ್ಲೇಂಟ್ ಕೊಟ್ಟಿದ್ದ ವಿಜಯಲಕ್ಷ್ಮಿ ಅವರೇ ಕೇಸ್ ವಾಪಸ್ ತಗೊಂಡಿದ್ರು. ಅನಂತರ ಕೋರ್ಟಿಗೆ ಬಂದು, ನನ್ನ ಪತಿ ದರ್ಶನ್ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ, ಅವರು ಸಿಗರೇಟ್ ಸೇದ್ತಾ ಇದ್ದಾಗ ಆಕಸ್ಮಿಕವಾಗಿ ನನ್ನ ಮುಖಕ್ಕೆ ತಗುಲಿ ಗಾಯವಾಯಿತು, ಕಾರ್ ಡೋರ್ ತೆಗೆಯುವಾಗ ಆಕಸ್ಮಿಕವಾಗಿ ನನ್ನ ಮಗುವಿಗೆ ತಗುಲಿ ಗಾಯವಾಯಿತು ಅಂತ ಹೇಳಿಕೆ ಕೊಟ್ಟಿದ್ರು. ಅಷ್ಟೆಲ್ಲ ಆದರೂ 2013ರಲ್ಲಿ ಕೇಸು ಖುಲಾಸೆ ಆಗಿತ್ತು. ಕೋರ್ಟು ಸಾಕ್ಷಿ ಕೇಳುತ್ತೆ. ದೂರು ಕೊಟ್ಟಿದ್ದವರೇ ಉಲ್ಟಾ ಹೇಳಿಕೆ ಕೊಟ್ಟಾಗ ಯಾವನೇನು ಮಾಡೋಕ್ಕಾಗತ್ತೆ ಅಲ್ವಾ? ಆಗ 14 ದಿನ ಜೈಲಿನಲ್ಲಿದ್ದು ಬಂದ ದರ್ಶನ್ ಪತ್ನಿಯ ಜೊತೆ ಜಂಟಿಯಾಗಿ ಪ್ರೆಸ್ ಮೀಟ್ ಮಾಡಿ ಏನೋ ತಪ್ಪಾಗಿ ಹೋಯ್ತು, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಅಂದಿದ್ರು. ಆದರೆ ಅದೂ ಉಳಿಲಿಲ್ಲ. ಆಮೇಲಾದರೂ ಸರಿ ಹೋದ್ರ ಅಂದರೆ ಆಗಲಿಲ್ಲ. ಆ ಕೊಲೆ ನಡೆಯೋಕೆ ಮುಂಚೆ ಎಲ್ಲವೂ ಸರಿ ಹೋಗಿತ್ತು ಅಂತ ಅಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳಗಳು ನಡೀತಾ ಇದ್ವು. ಇಬ್ಬರ ನಡುವಿನ ಮಾತುಕತೆ ವೈರಲ್ ಆಗಿ ದರ್ಶನ್ ಹಿಂಗೆಲ್ಲ ಹೆಂಡತಿನ ಬೈತಾನ ಅಂತ ಅಂದ್ಕೊಂಡಿದ್ರು. ಕೇಸ್ ಆಗಿರಲಿಲ್ಲ. ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಮಧ್ಯೆ ಸೋಷಿಯಲ್ ಮೀಡಿಯಾ ವಾರ್ ಕೂಡ ಆಗಿತ್ತು. ಅದು ಹೇಗೋ ಒಂದವೆಲ್ಲಿಗೆ ಕೂಲ್ ಆಗಿತ್ತು. ಆದರೆ 2024ರ ಮ್ಯಾರೇಜ್ ಆನಿವರ್ಸರಿಯೇ ಒಂದು ಸಂಕಷ್ಟಕ್ಕೆ ಮುನ್ನುಡಿ ಬರೆದಿತ್ತು. 2024ರ ಇದೇ ಮೇ 19ನೇ ತಾರೀಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಹಾಡಿ ಕುಣಿದಿದ್ರು. ಅದು ದೊಡ್ಡದಾಗಿ ಪಾರ್ಟಿ ಮಾಡಿಕೊಂಡಿದ್ರು. ಅದಕ್ಕೆ ಕೆಲವೇ ದಿನಗಳ ಮುಂಚೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಮಧ್ಯೆ ಸೋಷಿಯಲ್ ಮೀಡಿಯಾ ವಾರ್ ಕೂಡ ಆಗಿತ್ತು. ಹೆಂಡತಿ ಜೊತೆ ದರ್ಶನ್ ಖುಷಿಯಾಗಿರೋದು ಪವಿತ್ರ ಗೌಡಗೆ ಇಷ್ಟ ಆಗಲಿಲ್ಲ. ದರ್ಶನ್ ಜೊತೆ ಬಿಟ್ಟು ಬಿಟ್ರು. ಹೆಂಡತಿ ಇದ್ರೂ ಕೂಡ ಪವಿತ್ರ ಗೌಡ ಜೊತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದ ದರ್ಶನ್ ಅದನ್ನು ಸಹಿಸಿಕೊಳ್ಳಲಿಲ್ಲ. ಪವಿತ್ರ ಗೌಡ ಅವರನ್ನು ಇಂಪ್ರೆಸ್ ಮಾಡೋಕೆ ಅಂತಾನೆ ರೇಣುಕಾಚಾರ್ಯನನ್ನು ಎತ್ತಾಕೊಂಡು ಬಂದಿದ್ದು ಅನ್ನೋ ವಾದ ಇದೆ. ಯಾಕಂದರೆ ಆ ಬ್ಯಾಡ್ ಟೈಮ್ನಲ್ಲೇ ರೇಣುಕಾ ಸ್ವಾಮಿ ಕಣ್ಣು ಹಾಕಿದ್ದ. ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ. ಆತನ ಫೇಕ್ ಅಕೌಂಟನ್ನು ಆಸೆ ತೋರಿಸಿ ಪವಿತ್ರ ಗೌಡ ಕಣ್ಣು ಹಿಡಿದಿದ್ಲು. ಆತನ ಒರಿಜಿನಲ್ ಹೆಸರು, ಅಡ್ರೆಸ್ಸು ಎಲ್ಲವೂ ದರ್ಶನ್ಗೆ ಸಿಕ್ಕಿ ಹೋಗಿತ್ತು. ಮುಂದೆ ಆಗಿದ್ದು ಆತನ ಬರ್ಬರ ಕೊಲೆ. ಮನುಷ್ಯ ಮಾತ್ರರು ಕಲ್ಪಿಸಿಕೊಳ್ಳೋಕೂ ಕಷ್ಟವಾಗುವಂಥ ಕೊಲೆ. ದರ್ಶನ್ ಜೈಲು ಸೇರಿದ ಕೂಡಲೇ ರಕ್ಷಣೆಗೆ ಬಂದಿದ್ದವರು ವಿಜಯಲಕ್ಷ್ಮಿ. ಈಗ ಬಿಡಿ, ದರ್ಶನ್ ಆಚೆ ಕರ್ಕೊಂಡು ಬರಬೇಕು ಅಂತ ಹಠಕ್ಕೆ ಬಿದ್ದಿರೋ ವಿಜಯಲಕ್ಷ್ಮಿ ಹೊರಗೆ ಕಾಣಿಸುವಷ್ಟು ನಾರ್ಮಲ್ ಅಲ್ಲ, ಸಿಂಪಲ್ಲು ಅಲ್ಲ. ಆಕೆಗೆ ದರ್ಶನ್ ಬೇಕು. ಆತ ಹೊಡೆಯಲಿ, ಬಡಿಯಲಿ, ಬೈಯಲಿ, ಇನ್ನೊಬ್ಬಳ ಜೊತೆ ಅಫೇರ್ ಇಟ್ಕೊಂಡಿರಲಿ, ವಿಜಯಲಕ್ಷ್ಮಿಗೆ ದರ್ಶನ್ ಬೇಕು ಅಷ್ಟೇ. ಅಂದ ಹಾಗೆ ಇದೆಲ್ಲ ಶುರುವಾಗಿದ್ದು ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನಿಂದ ಅನ್ನೋದೇ ವಿಚಿತ್ರ.